ಹಾಸನದಲ್ಲಿ ಮಹಿಳೆ ನಾಪತ್ತೆಯಾಗಿದ್ದ ಪ್ರಕರಣ ಕೊಲೆ ಶಂಕೆ ಹುಟ್ಟಿಸಿದ್ದ ಈ ಘಟನೆ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಈ ಘಾಟಿ ಲೇಡಿ ಈಗ ಲವರ್ ಬೇಡ ಅಂತಿದ್ದಾಳೆ. ಹಾಗಾದ್ರೆ ಆಕೆಯ ಕತೆ ಏನು, ಬನ್ನಿ ನೋಡೋಣ. ಸತ್ತಂತೆ ಕತೆ ಕಟ್ಟಿದ್ದ ಹಾಸನದ ವಿವಾಹಿತ ಮಹಿಳೆ. ಲವರ್ ಬೇಡ ಗಂಡ ಬೇಕು ಎಂದ ಪ್ರಿಯಾಂಕಾ. ಮಹಿಳೆ ನಾಪತ್ತೆ ಪ್ರಕರಣವೆಂದು ಭಾರೀ ಚರ್ಚೆಗೆ ಕಾರಣವಾಗಿದ್ದ ಘಟನೆಯಲ್ಲಿ ಮತ್ತೆ ಸ್ಫೋಟಕ ತಿರುವು ಕಂಡುಬಂದಿದೆ. ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ಪ್ರಿಯಕರನ ಜೊತೆ ತೆರಳಿ ಸುಳ್ಳು ಸೀನ್ ಕ್ರಿಯೇಟ್ ಮಾಡಿ ಡೇವಿಡ್ ಮನೆಯಲ್ಲಿ ಪತ್ತೆಯಾಗಿದ್ಲು. ಸಾಂತ್ವನ ಕೇಂದ್ರದಲ್ಲಿ ನಡೆದ ದೀರ್ಘ ಚರ್ಚೆಯ ಬಳಿಕ ಕೊನೆಗೂ ಗಂಡನ ಜೊತೆ ಮನೆ ಸೇರಲು ನಿರ್ಧರಿಸಿದ್ದಾಳೆ. ಫೆಬ್ರವರಿ 12ರಂದು ಪ್ರಿಯಾಂಕಾ ಚಿಕ್ಕಮಗಳೂರಿಗೆ ಸಂಬಂಧಿಕರ ಮನೆಗೆ ತೆರಳಿದ್ರು. ಬಳಿಕ ಆಕೆ ಮನೆ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾಳೆ ಎಂಬ ಆತಂಕ ಮನೆ ಮಂದಿಯನ್ನ ಕಾಡಿತ್ತು. ಈ ನಡುವೆ ಫೆಬ್ರವರಿ 14ರಂದು ಹಾಸನದ ಕಲ್ಕೆರೆ ಕೆರೆ ಬಳಿ ಪ್ರಿಯಾಂಕಾಳ ಬಟ್ಟೆ, ಚಪ್ಪಲಿ ಹಾಗೂ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿತ್ತು. ಇದರಿಂದ ಕೊಲೆ ಶಂಕೆ ಉಂಟಾಗಿ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿತ್ತು. ಕೊನೆಗೆ ಆಕೆ ಲವರ್ ಮನೆಯಲ್ಲಿ ಸಿಕ್ಕಿಬಿದ್ಲು. ಪೊಲೀಸರ ಮುಂದಾಳತ್ವದಲ್ಲಿ ಪ್ರಿಯಾಂಕಳನ್ನ ಹಾಸನದ ಸಾಂತ್ವನ ಕೇಂದ್ರಕ್ಕೆ ಕರೆತರಲಾಯಿತು. ಅಲ್ಲಿಗೆ ಪತಿ ರುದ್ರೇಶ್ ಕೂಡ ಆಗಮಿಸಿದ್ದು, ಮೊದಲು ಗಂಡನ ಜೊತೆ ಹೋಗುವುದಕ್ಕೆ ನಿರಾಕರಿಸಿದ್ದ ಪ್ರಿಯಾಂಕಾ ಇದೀಗ ಒಪ್ಪಿಗೆ ಸೂಚಿಸಿದ್ದಾಳೆ. ಪೊಲೀಸರ ಪರ್ಮಿಷನ್ ಪಡೆದು ಪತಿ ರುದ್ರೇಶ್ ಪತ್ನಿ ಪ್ರಿಯಾಂಕಾ ಜೊತೆ ಮಾತನಾಡಿದ್ರು. ಸುಮಾರು 1.5 ಗಂಟೆ ಪತಿ ರುದ್ರೇಶ್ ಜೊತೆ ಪ್ರಿಯಾಂಕಾ ಚರ್ಚೆ ನಡೆಸಿದ್ಲು. ಹಾಸನ ಸಾಂತ್ವನ ಕೇಂದ್ರದಲ್ಲಿ ಪತಿ ಪತ್ನಿ ಮುಕ್ತ ಮಾತುಕತೆ ನಡೆಸಿದ್ರು. ತಪ್ಪಿನ ಅರಿವಾಗಿ ಪತಿ ರುದ್ರೇಶ್ ಜೊತೆ ಮನೆ ಸೇರಲು ಪ್ರಿಯಾಂಕಾ ಮುಂದಾಗಿದ್ದಾಳೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಮಹಿಳೆ ನಾಪತ್ತೆಯಾಗಿದ್ದ ಪ್ರಕರಣ ಕೊಲೆ ಶಂಕೆ ಹುಟ್ಟಿಸಿದ್ದ ಈ ಘಟನೆ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಈ ಘಾಟಿ ಲೇಡಿ ಈಗ ಲವರ್ ಬೇಡ ಅಂತಿದ್ದಾಳೆ. ಹಾಗಾದ್ರೆ ಆಕೆಯ ಕತೆ ಏನು, ಬನ್ನಿ ನೋಡೋಣ. ಸತ್ತಂತೆ ಕತೆ ಕಟ್ಟಿದ್ದ ಹಾಸನದ ವಿವಾಹಿತ ಮಹಿಳೆ. ಲವರ್ ಬೇಡ ಗಂಡ ಬೇಕು ಎಂದ ಪ್ರಿಯಾಂಕಾ. ಮಹಿಳೆ ನಾಪತ್ತೆ ಪ್ರಕರಣವೆಂದು ಭಾರೀ ಚರ್ಚೆಗೆ ಕಾರಣವಾಗಿದ್ದ ಘಟನೆಯಲ್ಲಿ ಮತ್ತೆ ಸ್ಫೋಟಕ ತಿರುವು ಕಂಡುಬಂದಿದೆ. ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ಪ್ರಿಯಕರನ ಜೊತೆ ತೆರಳಿ ಸುಳ್ಳು ಸೀನ್ ಕ್ರಿಯೇಟ್ ಮಾಡಿ ಡೇವಿಡ್ ಮನೆಯಲ್ಲಿ ಪತ್ತೆಯಾಗಿದ್ಲು. ಸಾಂತ್ವನ ಕೇಂದ್ರದಲ್ಲಿ ನಡೆದ ದೀರ್ಘ ಚರ್ಚೆಯ ಬಳಿಕ ಕೊನೆಗೂ ಗಂಡನ ಜೊತೆ ಮನೆ ಸೇರಲು ನಿರ್ಧರಿಸಿದ್ದಾಳೆ. ಫೆಬ್ರವರಿ 12ರಂದು ಪ್ರಿಯಾಂಕಾ ಚಿಕ್ಕಮಗಳೂರಿಗೆ ಸಂಬಂಧಿಕರ ಮನೆಗೆ ತೆರಳಿದ್ರು. ಬಳಿಕ ಆಕೆ ಮನೆ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾಳೆ ಎಂಬ ಆತಂಕ ಮನೆ ಮಂದಿಯನ್ನ ಕಾಡಿತ್ತು. ಈ ನಡುವೆ ಫೆಬ್ರವರಿ 14ರಂದು ಹಾಸನದ ಕಲ್ಕೆರೆ ಕೆರೆ ಬಳಿ ಪ್ರಿಯಾಂಕಾಳ ಬಟ್ಟೆ, ಚಪ್ಪಲಿ ಹಾಗೂ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿತ್ತು. ಇದರಿಂದ ಕೊಲೆ ಶಂಕೆ ಉಂಟಾಗಿ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿತ್ತು. ಕೊನೆಗೆ ಆಕೆ ಲವರ್ ಮನೆಯಲ್ಲಿ ಸಿಕ್ಕಿಬಿದ್ಲು. ಪೊಲೀಸರ ಮುಂದಾಳತ್ವದಲ್ಲಿ ಪ್ರಿಯಾಂಕಳನ್ನ ಹಾಸನದ ಸಾಂತ್ವನ ಕೇಂದ್ರಕ್ಕೆ ಕರೆತರಲಾಯಿತು. ಅಲ್ಲಿಗೆ ಪತಿ ರುದ್ರೇಶ್ ಕೂಡ ಆಗಮಿಸಿದ್ದು, ಮೊದಲು ಗಂಡನ ಜೊತೆ ಹೋಗುವುದಕ್ಕೆ ನಿರಾಕರಿಸಿದ್ದ ಪ್ರಿಯಾಂಕಾ ಇದೀಗ ಒಪ್ಪಿಗೆ ಸೂಚಿಸಿದ್ದಾಳೆ. ಪೊಲೀಸರ ಪರ್ಮಿಷನ್ ಪಡೆದು ಪತಿ ರುದ್ರೇಶ್ ಪತ್ನಿ ಪ್ರಿಯಾಂಕಾ ಜೊತೆ ಮಾತನಾಡಿದ್ರು. ಸುಮಾರು 1.5 ಗಂಟೆ ಪತಿ ರುದ್ರೇಶ್ ಜೊತೆ ಪ್ರಿಯಾಂಕಾ ಚರ್ಚೆ ನಡೆಸಿದ್ಲು. ಹಾಸನ ಸಾಂತ್ವನ ಕೇಂದ್ರದಲ್ಲಿ ಪತಿ ಪತ್ನಿ ಮುಕ್ತ ಮಾತುಕತೆ ನಡೆಸಿದ್ರು. ತಪ್ಪಿನ ಅರಿವಾಗಿ ಪತಿ ರುದ್ರೇಶ್ ಜೊತೆ ಮನೆ ಸೇರಲು ಪ್ರಿಯಾಂಕಾ ಮುಂದಾಗಿದ್ದಾಳೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಮಹಿಳೆ ನಾಪತ್ತೆಯಾಗಿದ್ದ ಪ್ರಕರಣ ಕೊಲೆ ಶಂಕೆ ಹುಟ್ಟಿಸಿದ್ದ ಈ ಘಟನೆ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಈ ಘಾಟಿ ಲೇಡಿ ಈಗ ಲವರ್ ಬೇಡ ಅಂತಿದ್ದಾಳೆ. ಹಾಗಾದ್ರೆ ಆಕೆಯ ಕತೆ ಏನು, ಬನ್ನಿ ನೋಡೋಣ. ಸತ್ತಂತೆ ಕತೆ ಕಟ್ಟಿದ್ದ ಹಾಸನದ ವಿವಾಹಿತ ಮಹಿಳೆ. ಲವರ್ ಬೇಡ ಗಂಡ ಬೇಕು ಎಂದ ಪ್ರಿಯಾಂಕಾ.
ಮಹಿಳೆ ನಾಪತ್ತೆ ಪ್ರಕರಣವೆಂದು ಭಾರೀ ಚರ್ಚೆಗೆ ಕಾರಣವಾಗಿದ್ದ ಘಟನೆಯಲ್ಲಿ ಮತ್ತೆ ಸ್ಫೋಟಕ ತಿರುವು ಕಂಡುಬಂದಿದೆ. ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ಪ್ರಿಯಕರನ ಜೊತೆ ತೆರಳಿ ಸುಳ್ಳು ಸೀನ್ ಕ್ರಿಯೇಟ್ ಮಾಡಿ ಡೇವಿಡ್ ಮನೆಯಲ್ಲಿ ಪತ್ತೆಯಾಗಿದ್ಲು. ಸಾಂತ್ವನ ಕೇಂದ್ರದಲ್ಲಿ ನಡೆದ ದೀರ್ಘ ಚರ್ಚೆಯ ಬಳಿಕ ಕೊನೆಗೂ ಗಂಡನ ಜೊತೆ ಮನೆ ಸೇರಲು ನಿರ್ಧರಿಸಿದ್ದಾಳೆ. ಫೆಬ್ರವರಿ 12ರಂದು ಪ್ರಿಯಾಂಕಾ ಚಿಕ್ಕಮಗಳೂರಿಗೆ ಸಂಬಂಧಿಕರ ಮನೆಗೆ ತೆರಳಿದ್ರು. ಬಳಿಕ ಆಕೆ ಮನೆ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾಳೆ ಎಂಬ ಆತಂಕ ಮನೆ ಮಂದಿಯನ್ನ ಕಾಡಿತ್ತು. ಈ ನಡುವೆ ಫೆಬ್ರವರಿ 14ರಂದು ಹಾಸನದ ಕಲ್ಕೆರೆ ಕೆರೆ ಬಳಿ ಪ್ರಿಯಾಂಕಳ ಬಟ್ಟೆ, ಚಪ್ಪಲಿ ಹಾಗೂ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿತ್ತು. ಇದರಿಂದ ಕೊಲೆ ಶಂಕೆ ಉಂಟಾಗಿ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿತ್ತು. ಕೊನೆಗೆ ಆಕೆ ಲವರ್ ಮನೆಯಲ್ಲಿ ಸಿಕ್ಕಿಬಿದ್ಲು. ಪೊಲೀಸರ ಮುಂದಾಳತ್ವದಲ್ಲಿ ಪ್ರಿಯಾಂಕಳನ್ನ ಹಾಸನದ ಸಾಂತ್ವನ ಕೇಂದ್ರಕ್ಕೆ ಕರೆತರಲಾಯಿತು. ಅಲ್ಲಿಗೆ ಪತಿ ರುದ್ರೇಶ್ ಕೂಡ ಆಗಮಿಸಿದ್ದು, ಮೊದಲು ಗಂಡನ ಜೊತೆ ಹೋಗುವುದಕ್ಕೆ ನಿರಾಕರಿಸಿದ್ದ ಪ್ರಿಯಾಂಕಾ ಇದೀಗ ಒಪ್ಪಿಗೆ ಸೂಚಿಸಿದ್ದಾಳೆ. ಪೊಲೀಸರ ಪರ್ಮಿಷನ್ ಪಡೆದು ಪತಿ ರುದ್ರೇಶ್ ಪತ್ನಿ ಪ್ರಿಯಾಂಕಾ ಜೊತೆ ಮಾತನಾಡಿದ್ರು. ಸುಮಾರು 1.5 ಗಂಟೆ ಪತಿ ರುದ್ರೇಶ್ ಜೊತೆ ಪ್ರಿಯಾಂಕಾ ಚರ್ಚೆ ನಡೆಸಿದ್ಲು. ಹಾಸನ ಸಾಂತ್ವನ ಕೇಂದ್ರದಲ್ಲಿ ಪತಿ ಪತ್ನಿ ಮುಕ್ತ ಮಾತುಕತೆ ನಡೆಸಿದ್ರು. ತಪ್ಪಿನ ಅರಿವಾಗಿ ಪತಿ ರುದ್ರೇಶ್ ಜೊತೆ ಮನೆ ಸೇರಲು ಪ್ರಿಯಾಂಕಾ ಮುಂದಾಗಿದ್ದಾಳೆ. ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಮಹಿಳೆ ನಾಪತ್ತೆಯಾಗಿದ್ದ ಪ್ರಕರಣ ಕೊಲೆ ಶಂಕೆ ಹುಟ್ಟಿಸಿದ್ದ ಈ ಘಟನೆ ಈಗ ಮತ್ತೊಂದು ತಿರುವನ್ನ ಪಡೆದಿದೆ. ಈ ಘಾಟಿ ಲೇಡಿ ಈಗ ಲವರ್ ಬೇಡ ಅಂತಿದ್ದಾಳೆ. ಹಾಗಾದ್ರೆ ಆಕೆಯ ಕತೆ ಏನು, ಬನ್ನಿ ನೋಡೋಣ. ಸತ್ತಂತೆ ಕತೆ ಕಟ್ಟಿದ್ದ ಹಾಸನದ ವಿವಾಹಿತ ಮಹಿಳೆ. ಲವರ್ ಬೇಡ, ಗಂಡ ಬೇಕು ಎಂದ ಪ್ರಿಯಾಂಕಾ. ಮಹಿಳೆ ನಾಪತ್ತೆ ಪ್ರಕರಣವೆಂದು ಭಾರೀ ಚರ್ಚೆಗೆ ಕಾರಣವಾಗಿದ್ದ ಘಟನೆಯಲ್ಲಿ ಮತ್ತೆ ಸ್ಫೋಟಕ ತಿರುವು ಕಂಡುಬಂದಿದೆ. ನಾಪತ್ತೆಯಾಗಿದ್ದ ಮಹಿಳೆ ಪ್ರಿಯಾಂಕಾ ಪ್ರಿಯಕರನ ಜೊತೆ ತೆರಳಿ ಸುಳ್ಳು ಸೀನ್ ಕ್ರಿಯೇಟ್ ಮಾಡಿ ಡೇವಿಡ್ ಮನೆಯಲ್ಲಿ ಪತ್ತೆಯಾಗಿದ್ಲು. ಸಾಂತ್ವನ ಕೇಂದ್ರದಲ್ಲಿ ನಡೆದ ದೀರ್ಘ ಚರ್ಚೆಯ ಬಳಿಕ ಕೊನೆಗೂ ಗಂಡನ ಜೊತೆ ಮನೆ ಸೇರಲು ನಿರ್ಧರಿಸಿದ್ದಾಳೆ. ಫೆಬ್ರವರಿ 12ರಂದು ಪ್ರಿಯಾಂಕಾ ಚಿಕ್ಕಮಗಳೂರಿಗೆ ಸಂಬಂಧಿಕರ ಮನೆಗೆ ತೆರಳಿದ್ರು. ಬಳಿಕ ಆಕೆ ಮನೆ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾಳೆ ಎಂಬ ಆತಂಕ ಮನೆ ಮಂದಿಯನ್ನ ಕಾಡಿತ್ತು. ಈ ನಡುವೆ ಫೆಬ್ರವರಿ 14ರಂದು ಹಾಸನದ ಕಲ್ಕೆರೆ ಕೆರೆ ಬಳಿ ಪ್ರಿಯಾಂಕಳ ಬಟ್ಟೆ, ಚಪ್ಪಲಿ ಹಾಗೂ ವ್ಯಾನಿಟಿ ಬ್ಯಾಗ್ ಪತ್ತೆಯಾಗಿತ್ತು. ಇದರಿಂದ ಕೊಲೆ ಶಂಕೆ ಉಂಟಾಗಿ ಪ್ರಕರಣ ಭಾರೀ ಸಂಚಲನ ಸೃಷ್ಟಿಸಿತ್ತು. ಕೊನೆಗೆ ಆಕೆ ಲವರ್ ಮನೆಯಲ್ಲಿ ಸಿಕ್ಕಿಬಿದ್ಲು. ಪೊಲೀಸರ ಮುಂದಾಳತ್ವದಲ್ಲಿ ಪ್ರಿಯಾಂಕಳನ್ನ ಹಾಸನದ ಸಾಂತ್ವನ ಕೇಂದ್ರಕ್ಕೆ ಕರೆತರಲಾಯಿತು. ಅಲ್ಲಿಗೆ ಪತಿ ರುದ್ರೇಶ್ ಕೂಡ ಆಗಮಿಸಿದ್ದು, ಮೊದಲು ಗಂಡನ ಜೊತೆ ಹೋಗುವುದಕ್ಕೆ ನಿರಾಕರಿಸಿದ್ದ ಪ್ರಿಯಾಂಕಾ ಇದೀಗ ಒಪ್ಪಿಗೆ ಸೂಚಿಸಿದ್ದಾಳೆ. ಪೊಲೀಸರ ಪರ್ಮಿಷನ್ ಪಡೆದು ಪತಿ ರುದ್ರೇಶ್ ಪತ್ನಿ ಪ್ರಿಯಾಂಕಾ ಜೊತೆ ಮಾತನಾಡಿದ್ರು. ಸುಮಾರು 1.5 ಗಂಟೆ ಪತಿ ರುದ್ರೇಶ್ ಜೊತೆ